ರಾಜ್ಯದ ದೃಷ್ಟಿ ದೆಹಲಿಯತ್ತ ಮುಟ್ಟಿದ್ದು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ವಿಶೇಷ ವಿಮಾನದಲ್ಲಿ ದೆಹಲಿಗೆ ತೆರಳಿದ್ದಾರೆ. ಒಟ್ಟಾರೆ ಎರಡೂ ರಾಜ್ಯಗಳ ಈ ಒಂದು ಸಂಧಾನ ಸಭೆ ಯಾವ ರೀತಿಯ ಫಲಶ್ರುತಿಯನ್ನ ತರುತ್ತೆ ಅನ್ನೋದು ಸದ್ಯದ ಕುತೂಹಲ. ಇವೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾತು. ಪ್ರಶಾಂತ್, ರಾಜ್ಯಕ್ಕೆ ಈ ಬಾರಿ ಕೇಂದ್ರದಿಂದ ಯಾವ ರೀತಿಯಾಗಿ ಪ್ರತಿಫಲ ಸಿಗುತ್ತೆ ಅನ್ನುವಂತಹ ಒಂದು ದೊಡ್ಡ ನಿರೀಕ್ಷೆ ಈಗ ರಾಜ್ಯ ಸರ್ಕಾರ ಹಾಗೂ ರಾಜ್ಯದ ಜನತೆಯ ಮೇಲೆ ಇದೆ. ಎರಡೂ ರಾಜ್ಯಗಳ ಸಭೆಗೆ ಕೇಂದ್ರ ಈಗ ಸಂಧಾನವನ್ನ ನಡೆಸ್ತಾ ಇದ್ದು ಕೇಂದ್ರ ನೇತೃತ್ವವನ್ನು ವಹಿಸ್ತಾ ಇದೆ. ಇವತ್ತಿನ ಸಾಧ್ಯತೆಗಳು, ಇವತ್ತಿನ ಬೆಳವಣಿಗೆಗಳು ಏನಾಗುತ್ತೆ? ಭಾವನಾ, ಆಗಸ್ಟ್ 2ನೇ ತಾರೀಕು ಈ ಒಂದು ವಿಷಯ ಸುಪ್ರೀಂ ಕೋರ್ಟ್ನಲ್ಲಿ ಬಂದಿತ್ತು. ಆಗಿನಿಂದಲೂ ಕೂಡ ರಾಜ್ಯದ ಜನ ಸತತವಾಗಿ ಕೇಂದ್ರದ ಮಧ್ಯಸ್ಥಿಕೆಯನ್ನು ಕೇಳ್ತಾ ಇದ್ದಾರೆ ತಮಿಳುನಾಡಿನ ಕಾವೇರಿ ವಿಚಾರದಲ್ಲಿ. ಆದರೆ ಒಂದಿಲ್ಲೊಂದು ಸಬೂಬನ್ನು ರಾಜ್ಯದ BJP ನಾಯಕರು ಹೇಳ್ತಾ ಇದ್ರು. ಆದರೆ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ಕೇಳಿದಾಗ ಕೇಂದ್ರ ಸರ್ಕಾರ ತಾನಾಗಿ ಒಪ್ಕೊಂತು, ಇಲ್ಲ ನಾವು ಮಧ್ಯಸ್ಥಿಕೆ ಮಾಡ್ತೀವಿ, ವಿ ವಿಲ್ ಫೆಸಿಲಿಟೇಟ್ ದ ಟಾಕ್ಸ್ ಬಿಟ್ವೀನ್ ದ 2 ಸ್ಟೇಟ್ಸ್ ಅಂತಕ್ಕಂಥದ್ದನ್ನು ಅಟಾರ್ನಿ ಜನರಲ್ ಸ್ಪಷ್ಟಪಡಿಸಿದ ನಂತರ ಇವತ್ತಿನ ಸಭೆಗೆ ವೇದಿಕೆ ಕೂಡ ಸಿದ್ಧವಾಗಿದೆ. 11:30ಕ್ಕೆ ಸರಿಯಾಗಿ ಶ್ರಮಶಕ್ತಿ ಭವನದಲ್ಲಿ ಕೇಂದ್ರ ಜಲಸಂಪನ್ಮೂಲ ಸಚಿವೆ ಉಮಾ ಭಾರತಿ, ಜಲಸಂಪನ್ಮೂಲ ಕಾರ್ಯದರ್ಶಿ ಶಶಿಶೇಖರ್, ಸ್ಪೆಷಲ್ ಸೆಕ್ರೆಟರಿ ಅಮರಿಂದರ್ ಸಿಂಗ್, ಕರ್ನಾಟಕದ ಮುಖ್ಯಮಂತ್ರಿಗಳು ಮತ್ತು ತಮಿಳುನಾಡಿನ ಲೋಕೋಪಯೋಗಿ ಸಚಿವರ ಮಧ್ಯೆ ಮಾತುಕತೆ ನಡೆಯುತ್ತೆ. ಅದರ ಮಧ್ಯಸ್ಥಿಕೆಯನ್ನು ವಹಿಸಲಿದ್ದಾರೆ. ನಿಶ್ಚಿತವಾಗಿ ತಮಿಳುನಾಡು ಇದರಲ್ಲಿ ಏನು ಮಾಡುತ್ತೆ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಭಾಗ. ತಮಿಳುನಾಡು 2013 ರೀತಿಯಲ್ಲಿ ಸಭೆಯಲ್ಲಿ ಕಾಟಾಚಾರಕ್ಕೆ ಭಾಗವಹಿಸಿ ಅಲ್ಲಿ ತಗಾದೆ ತೆಗೆಯುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆ ಇಲ್ಲವಾದಲ್ಲಿ ಕೇಂದ್ರ ಸರ್ಕಾರದ ನಿರ್ಣಯವನ್ನು ಮತ್ತೆ ಸುಪ್ರೀಂ ಕೋರ್ಟ್ಗೆ ತೆಗೆದುಕೊಂಡು ಹೋಗುತ್ತಾ, ನಮಗಿದು ಮಾನ್ಯ ಇಲ್ಲ ಅಂತಕ್ಕಂಥದ್ದು. ಈ ಎರಡೂ ವಿಕಲ್ಪಗಳ ಪೈಕಿ ಒಂದನ್ನು ತಮಿಳುನಾಡು ಮಾಡಬಹುದು ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಇದನ್ನು ಹೇಗೆ ಹ್ಯಾಂಡಲ್ ಮಾಡುತ್ತೆ ಅಂತಕ್ಕಂಥದ್ದು ಕೂಡ ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ. ಕೇಂದ್ರ ಸರ್ಕಾರ ಎರಡು ರಾಜ್ಯಗಳ ನಡುವಿನ ಈ ಒಂದು ವಿವಾದವನ್ನು ತಾತ್ಕಾಲಿಕವಾಗಿ, ನೋಡಿ, ಶಾಶ್ವತ ಪರಿಹಾರ ಈ ಸಭೆಯಲ್ಲಿ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ತಾತ್ಕಾಲಿಕವಾಗಿ ಏನಾದರೂ ಇದಕ್ಕೆ ಮುಲಾಮ್ ಹಚ್ಚತಕ್ಕಂಥ ಒಂದು ಪ್ರಯತ್ನವನ್ನು ಮಾಡುತ್ತಾ ಮತ್ತು ಕರ್ನಾಟಕದ ಜನ ಏನು ಪರಿಯಾಗಿ ಕೇಂದ್ರ ಸರ್ಕಾರ, ಸುಪ್ರೀಂ ಕೋರ್ಟ್ ಎಲ್ಲರನ್ನ ಕೇಳ್ತಿದ್ದಾರೆ, ನೀವೊಂದು ಅಧ್ಯಯನ ತಂಡವನ್ನು ಕಳಿಸಿ ಕರ್ನಾಟಕದ ಜಲಾನಯನ ಪ್ರದೇಶಗಳು ಮತ್ತು ಜಲಾಶಯಗಳು ಎರಡರಲ್ಲೂ ಇರತಕ್ಕಂಥ ಒಂದು ಪರಿಸ್ಥಿತಿ, ಇವುಗಳ ವಿಸ್ತೃತ ಅಧ್ಯಯನ ನಡೆಯಲಿ, ನಂತರ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಿ ಅಂತಕ್ಕಂಥದ್ದನ್ನು ಕರ್ನಾಟಕದ ಜನ ಸಾಕಷ್ಟು ಬಾರಿ ಕೇಳಿಕೊಂಡಿದ್ದಾರೆ. ಹೀಗಾಗಿ ಅಂತಿಮವಾಗಿ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರದ ತಂಡವನ್ನು ಕರ್ನಾಟಕಕ್ಕೆ ಮತ್ತು ತಮಿಳುನಾಡಿನ ಪ್ರದೇಶಗಳ ಅಧ್ಯಯನಕ್ಕೆ ಕಳಿಸುತ್ತಾ ಅಂತಕ್ಕಂಥದ್ದು ಕಾದು ನೋಡಬೇಕಾಗಿರ್ತಕ್ಕಂಥ ಸಂಗತಿ. ಅಥವಾ ಅಂತಿಮವಾಗಿ ಕೇಂದ್ರ ಸರ್ಕಾರ ಒಂದು ನಿರ್ಣಯವನ್ನೇ ಕೊಡುತ್ತಾ ಅಥವಾ ಅಧ್ಯಯನ ತಂಡವನ್ನು ಕಳಿಸಿ ನಂತರ ನಿರ್ಣಯ ತೆಗೆದುಕೊಳ್ಳುವುದಾಗಿ ಸುಪ್ರೀಂ ಕೋರ್ಟ್ಗೆ ಹೇಳುತ್ತಾ ಅಂತಕ್ಕಂಥದ್ದು ಮಹತ್ವಪೂರ್ಣವಾಗಿರ್ತಕ್ಕಂಥ ಭಾಗ. ಆದರೆ ನನಗನ್ಸುತ್ತೆ ಭಾವನಾ, ಏನು ಕಳೆದ 1 ತಿಂಗಳಿನಿಂದ ಸತತವಾಗಿ ಸುಪ್ರೀಂ ಕೋರ್ಟ್ನ ಆದೇಶದ ಕಾರಣದಿಂದ ಏಟುಗಳ ಮೇಲೆ ಏಟುಗಳು ರಾಜ್ಯಕ್ಕೆ ಬೀಳ್ತಾ ಇವೆ. ಕೇಂದ್ರ ಸರ್ಕಾರ ಇದಕ್ಕೆ ತಡೆ ಹಾಕುತ್ತಾ, ಇದಕ್ಕೆ ಬ್ರೇಕ್ ಹಾಕುತ್ತಾ ಅಂತಕ್ಕಂಥದ್ದು ಇವತ್ತು ಸಂಜೆವರೆಗೆ ಗೊತ್ತಾಗಲಿದೆ. ಭಾವನಾ. ಪ್ರಶಾಂತ್, ಅದೇ ಒಂದು ಪ್ರಶ್ನೆ, ಅಂದ್ರೆ ಕೇಂದ್ರ ಸರ್ಕಾರ ಕರ್ನಾಟಕದ ಪರವಾಗಿ ಮುತುವರ್ಜಿಯನ್ನ ವಹಿಸುತ್ತಾ ಅನ್ನೋದೇ ಪ್ರಮುಖ ಪ್ರಶ್ನೆಯಾಗಿದೆ. ಯಾಕೆಂದ್ರೆ ತಮಿಳುನಾಡನ್ನ ಈ ಸಂದರ್ಭದಲ್ಲಿ ಎದುರು ಹಾಕೊಳ್ಳುವಂತಹ ಪ್ರಯತ್ನ, ಅಂದ್ರೆ ಅಂತಹ ಒಂದು ಪ್ರಯತ್ನ ಕೇಂದ್ರದಿಂದ ಆಗತ್ತೆ ಅನ್ನೋದು ಖಂಡಿತ ನಂಬಲ ಸಾಧ್ಯವಾದಂತಹ ವಿಷಯ. ಇಂತಹ ಹಿನ್ನೆಲೆಯಲ್ಲಿ ಕೇಂದ್ರದಿಂದ ಕರ್ನಾಟಕಕ್ಕೆ ನ್ಯಾಯ ಒದಗಬಹುದು ಅನ್ನೋದನ್ನ ನಿರೀಕ್ಷೆ ಮಾಡಬಹುದಾ ಕರ್ನಾಟಕದ ಜನ? ಹಾಗಾದ್ರೆ ಭಾವನಾ, ಕರ್ನಾಟಕದ ಜನ ಕೇಳ್ತಾ ಇರ್ತಕ್ಕಂಥದ್ದು, ನೋಡಿ, ಒಂದು ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸುವಾಗ ಅದು ಕರ್ನಾಟಕದ ಪರ ಮುತುವರ್ಜಿ ವಹಿಸಬೇಕು ಅಂತಕ್ಕಂಥದ್ದು ಇಟ್ಸ್ ನಾಟ್ ಫೇರ್. ಆದರೆ ಕೇಂದ್ರ ಸರ್ಕಾರ ಫೇರ್ ಆಗಿ, ಯಾಕಂದರೆ ಸುಪ್ರೀಂ ಕೋರ್ಟ್ನ ಆದೇಶಗಳು ಫೇರ್ ಇಲ್ಲ ಅಂತಕ್ಕಂಥದ್ದು ಕರ್ನಾಟಕದ ಜನಮಾನಸದ ಒಟ್ಟಾರೆಯ ಅಭಿಪ್ರಾಯ. ಸುಪ್ರೀಂ ಕೋರ್ಟ್ ಏಕಪಕ್ಷೀಯವಾಗಿ ಕೆಲ ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದೆ, ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಕರ್ನಾಟಕದ ಜನ ಹೇಳ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕದ ನೈಜ ಪರಿಸ್ಥಿತಿಯ ಅಧ್ಯಯನಕ್ಕೆ ವರದಿ ತರಿಸ್ಕೊಂಡು ನಂತರ ನಿರ್ಣಯವನ್ನು ತೆಗೆದುಕೊಂಡ ಪಕ್ಷದಲ್ಲಿ ಕರ್ನಾಟಕದ ಜನಕ್ಕೆ ಒಂದಿಷ್ಟು ಸಮಾಧಾನ ಕೂಡ ಆಗ್ತಕ್ಕಂಥ ಸಾಧ್ಯತೆಗಳು. ಯಾಕಂದರೆ ಯಾವುದೇ ಹಂತದಲ್ಲೂ ಕೂಡ
ತಳಮಟ್ಟದ ನೈಜ ಪರಿಸ್ಥಿತಿಯ ಅಧ್ಯಯನವನ್ನು ಮಾಡದೆ ಕಳೆದ 1 ತಿಂಗಳಿನಿಂದ ಸತತವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಳಾಗ್ತಾ ಇದೆ. ಅದು ಸುಪ್ರೀಂ ಕೋರ್ಟ್ ಇರ್ಬೋದು, ನಂತರ ಮೇಲುಸ್ತುವಾರಿ ಸಮಿತಿ ಇರ್ಬೋದು. ಹೀಗಾಗಿ ನ್ಯಾಯ ನಮಗೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ಜನರ ಸ್ಪಷ್ಟವಾಗಿರ್ತಕ್ಕಂಥ ಅಭಿಪ್ರಾಯ. ಈಗ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇದೆ. ಈಗಲಾದರೂ ನ್ಯಾಯದ ಪರವಾಗಿ ಕೇಂದ್ರ ಸರ್ಕಾರ ಒಂದಿಷ್ಟು ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಾ ಅಂತಕ್ಕಂಥದ್ದು. ನಿರ್ಣಯಗಳು ಎಲ್ಲವೂ ನಮ್ಮ ಪರವಾಗಿರಬಹುದು ಅಂತಕ್ಕಂಥದ್ದು ಮಾತುಕತೆಯಲ್ಲಿ ಸಾಧ್ಯ ಇಲ್ಲ. ಆದರೆ ಅಧ್ಯಯನ ತಂಡವನ್ನು ಕಳಿಸಿ ನಂತರ ಒಟ್ಟಾರೆ ಏನು ಕರ್ನಾಟಕದ ಒಂದು ನಿಲುವಿದೆ, ನಾವು ಡಿಸೆಂಬರ್ವರೆಗೆ ಈಶಾನ್ಯ ಮಾರುತಗಳು ಕೂಡ ಏನು ತಮಿಳುನಾಡಕ್ಕೆ ಬರ್ತವೆ ಅದನ್ನೂ ಕೂಡ ಕನ್ಸಿಡರೇಷನ್ ಮಾಡಿಕೊಂಡು ಮಾತ್ರ ನೀರು ಎಷ್ಟು ಬಿಡಬೇಕು, ಸಂಕಷ್ಟ ಸೂತ್ರ ಏನು ಅಂತಕ್ಕಂಥದ್ದು ನಿರ್ಣಯಿತವಾಗಲಿ. ಏಕಪಕ್ಷೀಯವಾಗಿ ಈಗ ಕರ್ನಾಟಕದ ಜಲಾಶಯಗಳನ್ನು ಬರಿದು ಮಾಡಿ ಮೆಟ್ಟೂರು ಜಲಾಶಯವನ್ನು ತುಂಬಿಸಿ ನಂತರ ಮಾತುಕತೆ ನಡೆದರೆ ಕರ್ನಾಟಕಕ್ಕೆ ನಷ್ಟ ಅಂತಕ್ಕಂಥದ್ದನ್ನು ಕರ್ನಾಟಕದ ಸ್ಪಷ್ಟವಾಗಿರ್ತಕ್ಕಂಥ ನಿಲುವು. ಈ ಬಗ್ಗೆ ಕೇಂದ್ರ ಸರ್ಕಾರ ಏನು ಹೇಳುತ್ತೆ ಅಂತಕ್ಕಂಥದ್ದು ಮಹತ್ವಪೂರ್ಣವಾಗಿರ್ತಕ್ಕಂಥ ಭಾಗ. ಇದು ಕಾನೂನಾತ್ಮಕವಾಗಿ. ಭಾವನಾ, ಪೊಲಿಟಿಕಲಿ ಕೂಡ BJP ಸರ್ವಪಕ್ಷಗಳ ಸಭೆಗೆ ಬಹಿಷ್ಕಾರ ಹಾಕಿ ಸಾಕಷ್ಟು ಕರ್ನಾಟಕದ ಜನರ ಟೀಕೆ ಟಿಪ್ಪಣಿಗಳಿಗೂ ಕೂಡ ಗುರಿಯಾಗಿದೆ. ಹೀಗಾಗಿ ಕೇಂದ್ರ ಸರ್ಕಾರ BJP ಬಹುಮತವಿರ್ತಕ್ಕಂಥ ಕೇಂದ್ರ ಸರ್ಕಾರ ಆ ಸಂದರ್ಭದಲ್ಲಿ ಅದನ್ನು ಸರಿದೂಗಿಸಲು ಕೇಂದ್ರ ಸರ್ಕಾರ ಏನಾದರೂ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ. ಯಾಕಂದರೆ ಈಗಾಗಲೇ ಯಾವ್ಯಾವ ಫೋರಮ್ನ ಎದುರುಗಡೆ, ಯಾವ್ಯಾವ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಎದುರುಗಡೆ ನಾವು ಹೋಗಿದ್ದೀವಿ, ಅಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಕರ್ನಾಟಕದ ಜನರ ಸ್ಪಷ್ಟವಾಗಿರ್ತಕ್ಕಂಥ ಅಭಿಪ್ರಾಯ. ಅದು ಯಾವುದೇ ಪಕ್ಷದ ಜನ ಇರಲಿ ಇದನ್ನೇ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೂ ನ್ಯಾಯ ಕೊಡಬೇಕು ಅನ್ನುವ ದೃಷ್ಟಿಯಿಂದ ಕೆಲ ಕಠಿಣ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಾ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ನನಗನ್ಸುತ್ತೆ ಕಳೆದು ಹೋಗಿರ್ತಕ್ಕಂಥ ಒಂದು ರೀತಿಯ ಏನು ಟೀಕೆ ಟಿಪ್ಪಣಿಗಳನ್ನು BJP ಎದುರಿಸಿತ್ತು, ಅದನ್ನು ಸರಿತೂಗಿಸಲು ಕೂಡ ಇವತ್ತಿನ ಮಧ್ಯಸ್ಥಿಕೆ ಒಂದು ಪ್ರಮುಖವಾಗಿರ್ತಕ್ಕಂಥ ಅಸ್ತ್ರ BJPಯ ಪಾಲಿಗೆ, ಇದನ್ನು ಪೊಲಿಟಿಕಲ್ ಆಗಿ ನೋಡಿದಾಗ. ಭಾವನಾ. ಎಸ್ ಪ್ರಶಾಂತ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ.